ಪತ್ರಿಕಾ ಹಾಗೂ ಟಿ ವಿ ಮಾಧ್ಯಮ ಹಾಗೂ ಯೂಟ್ಯೂಬರ್ಸ್ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಬಂದಿರೋದಕ್ಕೆ. ನಿಜಕ್ಕೂ ಖುಷಿ ಆಗುತ್ತೆ, ಯಾಕೆಂದರೆ ನಮ್ಮದು ಮೊದಲನೇ ಚಿತ್ರ ಉಪಾಧ್ಯಕ್ಷಗೆ ತುಂಬ ಚೆನ್ನಾಗಿ ತುಂಬ ದೊಡ್ಡ ಮಟ್ಟದ ಸಪೋರ್ಟ್ನ ಕೊಟ್ರಿ. ನನಗೆ ಗೊತ್ತು ಎಲ್ಲರೂ ನನ್ನ ಸಿನಿಮಾ ಅಂದರೆ ನಾನು ಅಂದ್ಕೊಂಡಿರೋದು ಕೂಡ ಸತ್ಯನೂ ಕೂಡ ನಮ್ಮ ಹುಡ್ಗನಪ್ಪ ಇವನು ಚೆನ್ನಾಗಿರಲಿ ಅಂತ ಎಲ್ಲ ಪರ್ಸ್ನಲ್ಲಾಗಿ ತೊಗೊಂಡು ಅದನ್ನು ಸ್ಟೋರಿ ಮಾಡಿ, ಯಾಕೆಂದರೆ ಯಾವುದೇ ರೀತಿ ಅದನ್ನು ನಾವು ಗಿಮರ್ಷಿಯಲ್ ಅಂತ ಎಲ್ಲ ಬಂದರೆ ಗೊತ್ತು ರಿಲೀಸ್ ಟೈಮ್ಗೆ, ಬಟ್ ಅದಕ್ಕಿಂತ ಮುಂಚೆ ಏನೂ ಇರಲ್ಲ. ಬಟ್ ಎಲ್ಲರೂ ಪರ್ಸ್ನಲ್ ಇಂಟ್ರೆಸ್ಟ್ ಆಗಿ ತೊಗೊಂಡು ಇದುವರೆಗೂ ಎಲ್ಲನೂ ಸಪೋರ್ಟ್ ಮಾಡ್ತಿದ್ದೀರಾ. ದಯಮಾಡಿ ಈ ನಮ್ಮ ಲಕ್ಷ್ಮೀಪುತ್ರ ಚಿತ್ರಕ್ಕೂ ಇನ್ನೂ ಹೆಚ್ಚಿನ ಮಟ್ಟದ ಸಪೋರ್ಟು ನಿಮ್ಮ ಕಡೆಯಿಂದ ಇರಲಿ. ಆ್ಯಂಡ್ ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ಹಾಗೂ ನನ್ನ ಸ್ನೇಹಿತರುಗಳಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಕಲಾವಿದರು ಹಾಗೂ ತಂತ್ರಜ್ಞರು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಲಕ್ಷ್ಮೀಪುತ್ರ ಸಕ್ಸಸ್ ಮೀಟಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರ ಬಗ್ಗೆ ಮಾತಾಡೋಕ್ಕೆ ಇನ್ನೂ ತುಂಬ ಕಾರ್ಯಕ್ರಮಗಳಿದ್ದಾವೆ. ಮೊದಲಿಗೆ ಇವತ್ತು ಮಾತಾಡಬೇಕಾಗಿರೋದು ನಾವು ಇನ್ನು ಮೇಲೆ ಸಾಂಗು ಇನ್ನು ಮೇಲೆ ಖಂಡಿತ, ಯಾಕೆಂದರೆ ಇದು ನನಗೆ ಭಯ ಕೂಡ ಇತ್ತು. ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಮಾಡ್ತಾರೆ ಅಂದಾಗ, AP ಅರ್ಜುನ್ ಅವ್ರು ಲಿರಿಕ್ ಬರೀತಾರೆ ಅಂದಾಗ ಯಾಕೆ ಭಯ ಅಂದರೆ, ಒಂದು ಕನ್ನಡದ ಜನ ತುಂಬ ದೊಡ್ಡ ಮಟ್ಟಕ್ಕೆ ನನ್ನ ಮೊದಲನೇ ಚಿತ್ರದಲ್ಲಿ ಆಶೀರ್ವಾದ ಮಾಡಿದ್ರು, ನನಗೆ ನೀನು ಸಾಂಗು. ಅದಕ್ಕೆ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ಕು, AP ಅರ್ಜುನ್ ಅವರೇ ಲಿರಿಕ್ ರೈಟ್ರು. ಮತ್ತು ಅದೇ ಕಾಂಬಿನೇಷನ್ ಆದಾಗ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ನಾವೆಲ್ಲಿ ರೀಚ್ ಆಗ್ತೀವಾ ಇಲ್ವಾ ಅನ್ನೋ ಭಯ ನನಗಂತೂ ಇತ್ತು. ಬಟ್ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡಿದ್ದೀವಿ. ನಮ್ಮ ಜನ ಅದಕ್ಕಿಂತ ದೊಡ್ಡ ಮಟ್ಟದ ಯಶಸ್ಸನ್ನು ಇದಕ್ಕೆ ಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಎಲ್ಲರೂ ಇನ್ಮೇಲೆ ಸಾಂಗ್ನ ಕೇಳಿ ಆಶೀರ್ವದಿಸಿ, ಇನ್ಮೇಲೆ ಗಂಡ ಹೆಂಡತಿ ಆಗ್ಬೋದು, ಲವರ್ಸ್ ಆಗ್ಬೋದು, ಅಪ್ಪ ಮಗ ಆಗಲ್ಲ, ಹುಡುಗ ಹುಡುಗಿ ಬಂದ್ಬಿಡುತ್ತೆ. ಯಾರ್ಯಾರು ಇಷ್ಟಪಡ್ತೀರಾ ಪರ್ಸ್ನಲ್ ಆಗಿ ಅವರೆಲ್ಲರೂ ಇನ್ಮೇಲೆ ನೀ ನನ್ನ ಹುಡುಗ, ಇನ್ಮೇಲೆ ನೀ ನನ್ನ ಹುಡುಗಿ ಅಂತ ದಯಮಾಡಿ ರೀಲ್ಸ್ ಮಾಡಿ ಹಾಕಿ ಖಂಡಿತ ನನಗೆ ಶೇರ್ ಮಾಡಿ. ನಾನಂತೂ ಶೇರ್ ಮಾಡ್ತೀನಿ, ನಾನು ಅವ್ರದ್ದು ಇವ್ರದ್ದು ಒಂದು ನೋಡಲ್ಲ, ಯಾರು ಆಗ್ತಾರೆ ಎಲ್ರದ್ದು ಶೇರ್ ಮಾಡ್ತೀನಿ. ಅದು ತುಂಬ ದೊಡ್ಡ ಮಟ್ಟದ ಸಪೋರ್ಟು ನಮಗೆ ಸಿಗುತ್ತೆ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಸರ್, ಅರ್ಜುನ್ ಸರ್. ಯಾಕೆಂದರೆ ಒಂದು ಸಿನಿಮಾದಲ್ಲಿ ಒಂದು ಮೊದಲನೇ ಇನ್ವಿಟೇಷನ್ನೇ ನಮಗೆ ಸಾಂಗು. ಯಾಕೆಂದರೆ ನಮ್ಮ ಥರದ ಕಥೆಗಳಲ್ಲಿ ನಾವು ಜನರನ್ನ ಟ್ರೇಲರಲ್ಲಿ ಇಂಪ್ರೆಸ್ ಮಾಡೋಕ್ಕಾಗಲ್ಲ. ಒಂದು ಮಾಸ್ ಪಿಕ್ಚರ್ ಫೈಟ್ ಗಿಟ್ ಇದ್ದರೆ ಅದು ಇದು ಹಾಕಿ ವಾವ್ ಅನ್ಸ್ಬೋದು, ಇಲ್ಲ ಅದನ್ನು ಮೀರಿದ ಲೆವೆಲ್ಗೆ ಏನೋ ಮಾಡಿದ್ರೆ ಹಂಗೆ ಮಾಡ್ಬೋದು. ಬಟ್ ನಮ್ಮ ಮೊದಲನೇ ಇನ್ವಿಟೇಷನ್ ಸಾಂಗ್ ಗೆದ್ರೇ ನಮಗೆ ದೊಡ್ಡ ಇನ್ವಿಟೇಷನ್ನು. ಸೊ ಸಾಂಗ್ ಎಲ್ಲ ಏನೋ ಒಂದು ಆಗುತ್ತೆ, ಬಟ್ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಆಡಿಯೋ ಕಂಪನಿ. ಬಟ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಡಿ ಬಿಡ್ಸ್ಗೆ ನಾನು ಪರ್ಸ್ನಲ್ಲಾಗಿ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಈ ಲಕ್ಷ್ಮೀಪುತ್ರನ ಒಂದು ದೊಡ್ಡ ಮೊತ್ತಕ್ಕೆ, ನಮಗೆ ಖುಷಿ ಪಡೋ ಮೊತ್ತಕ್ಕೆ, ನಮ್ಮ ನಿರ್ಮಾಪಕರು ನಾವು ಖುಷಿ ಪಡೋ ಮೊತ್ತಕ್ಕೆ ನಮ್ಮ ಸಿನಿಮಾ ಬನ್ನಿರಿ ನಾವು ಮಾಡ್ತೀವಿ ಅಂತ ನಮ್ಮ ಜೊತೆ ನಿಂತರು. ತುಂಬ ಥ್ಯಾಂಕ್ಸ್ ಮೇಡಮ್ ನಿಮಗೆ ಮತ್ತು ಹರಿ ಸರ್ಗೆ. ಯಾಕೆಂದರೆ ಯಾವಾಗಲೂ ಹರಿ ಸರು ತುಂಬ ಸಪೋರ್ಟ್ ಮಾಡ್ತಿರ್ತಾರೆ. ಪ್ರತಿಯೊಂದು ಸಾಂಗೂ ಇದು ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೊಗಳ್ತಾ ಇರ್ತಾರೆ. ಸೊ ಇವತ್ತು ಮೊದಲನೇ ಸಾಂಗು, ಮೊದಲನೇ ಹೆಜ್ಜೆ ನಮ್ಮ ಲಕ್ಷ್ಮೀಪುತ್ರದ ಪ್ರಮೋಷನ್ನು ಇಲ್ಲಿಂದ ಶುರು ಮಾಡಿದ್ದೀವಿ. ಇನ್ನು ಮೇಲೆ ಸಾಂಗು ಇವತ್ತು ರಿಲೀಸ್ ಆಗಿದೆ. ಇನ್ನು ಮೇಲೆ ನಿಮ್ಮೆಲ್ಲರ ಸಪೋರ್ಟು ನಮಗಿರಲಿ. ಈ ಮೂಲಕ ಕನ್ನಡದ ಜನತೆ ಕೇಳ್ಕೊಳ್ಳೋದು, ಇನ್ನು ಮೇಲೆ ಯಾವಾಗಲೂ ನಮ್ಮ ಸಾಂಗ್ನ ಕೇಳ್ತಾ ಇರಿ. ನಿಮಗಿಷ್ಟ ಆದಾಗೆಲ್ಲ ಇನ್ಮೇಲೆ ರೀಲ್ಸ್ ಮಾಡ್ತಾಯಿರಿ. ನಿಮಗೇನೇನು ಅನಿಸುತ್ತೆ, ತಪ್ಪಿದರೆ ದಯವಿಟ್ಟು ತಪ್ಪಿದೆ ಅಂತ ಹೇಳ್ರಿ. ಈ ಸಾಂಗ್ನ ಕೇಳಿದ್ರೆ ಇಷ್ಟ ಆದರೆ ಇನ್ಮೇಲೆ ದಯಮಾಡಿ ರೀಲ್ಸ್ ಮಾಡಿ, ಜಾಸ್ತಿ ಚೆನ್ನಾಗಿ ಸಪೋರ್ಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ಸ್. ಇನ್ನು ನಮ್ಮ ತಂಡದವ್ರ ಬಗ್ಗೆ ಮಾತಾಡಬೇಕು, ಅದಕ್ಕೆ ತುಂಬ ಕಾರ್ಯಕ್ರಮಗಳಿದೆ. ಆ್ಯಂಡ್ ದರ್ಶನ್ ಅವರು ಮತ್ತು ಪೃಥ್ವಿಯವರು ಆವಾಗಲೇ ಹೇಳಿದ್ರು ಒಂದಷ್ಟು ಜನ ಸಿಂಗರ್ಸ್ನ ಆಡಿಸಿದ್ವಿ, ಅದಾದಮೇಲೆ ದರ್ಶನ್ ಅವ್ರದ್ದು ಸೂಪರ್ ವಾಯ್ಸು ಅಂತ ಆಯಿತು ಅಂತ. ಬಟ್ ಪೃಥ್ವಿ ಅವ್ರದ್ದು ಮೇಡಮ್ ನಿಮ್ಮದು ಆಡ್ದಾಗಲೇ ಫಿಕ್ಸ್ ಆಯಿತು, ನಿಮಗೆ ಆಲ್ಟರ್ನೇಟೇ ಇರಲಿಲ್ಲ. ಹುಟ್ಟಿದ ಹಬ್ಬಕ್ಕೆ ದರ್ಶನ್ ಚಿಕ್ಕಣ್ಣನಿಗೆ ಕೊಟ್ಟ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ನಾಯಕನನ್ನಾಗಿ ಪೂರ್ತಿ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಇರುತ್ತೆ. ಅದಕ್ಕೊಂದು ನಿರ್ದೇಶಕರಿದ್ದು ಕೂಡ ಒಬ್ಬ ನಟನಾಗಿ ಹೇಗೆ ನಿಭಾಯಿಸ್ತಾ ಇರೋ ಅದನ್ನು? ಅಲ್ಲ ಇದು
ನನಗೆ ಇದೇನು ನಿಭಾಯಿಸೋದು ಅಂತ ಏನು ಅನಿಸಲ್ಲ. ಇದರಲ್ಲೊಂದು ಆ್ಯಡ್ ಆಗುತ್ತೆ ಅಷ್ಟೇ. ಮೊದಲು ಈಗ ಕಾಮಿಡಿ ಬಿಟ್ಟು ನಾನು ಬೇರೆ ಏನೂ ಮಾಡೋಕ್ಕಾಗಲ್ಲ. ಹೀರೋ ಮಾಡಿದ್ರು ಆ್ಯಸ್ ಎ ಕಾಮಿಡಿ ಹೀರೋನೇ. ಬಟ್ ಕಾಮಿಡಿ ಜೊತೆಗೆ ಒಂದು ಇದರಲ್ಲಿ ನನಗೆ ಕಷ್ಟ ಅನ್ಸೋದು ಸ್ವಲ್ಪ ಡ್ಯಾನ್ಸು, ರೊಮ್ಯಾನ್ಸು, ಇದಿಷ್ಟೇ ಕಷ್ಟ. ಇನ್ನು ಮಿಕ್ಕಿದೆಲ್ಲ ಮಾಡ್ಬಿಟ್ಟಿದ್ದೀನಲ್ಲ. ಅದೇ ಡ್ಯಾನ್ಸ್ ರೊಮ್ಯಾನ್ಸ್ಗೆ ಪ್ರಿಪೇರ್ ಆದ್ರೆ ಚೆನ್ನಾಗಿ. ಖಂಡಿತವಾಗ್ಲೂ ಪ್ರತಿ ರೊಮ್ಯಾನ್ಸ್ಗೆ ಪ್ರಿಪೇರ್ ಆಗೋಕ್ಕಾಗಲ್ಲ. ಡ್ಯಾನ್ಸ್ಗೆ ರಿಹರ್ಸಲ್ ಮಾಡೋಕ್ಕೆ ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ಸೇ ಮಾಸ್ಟರ್ನ ಕಳಿಸ್ತಾರೆ, ಪ್ರಾಕ್ಟೀಸ್ ಮಾಡಿ ಅಂತಾರೆ, ಅದೆಲ್ಲ ಮಾಡ್ತಾರೆ. ಬಟ್ ಡ್ಯಾನ್ಸ್ಗೆ ಅಷ್ಟೇ ಕಳಿಸ್ತಾರೆ. ಥ್ಯಾಂಕ್ ಯು ಸರ್. ವೈಫ್ ಜೊತೆ ಖಂಡಿತ ಕೇಳ್ತೀವಿ. ಯಾಕೆಂದರೆ ಹೊಸದ್ರಲ್ಲಿ ಗಂಟೆಗಟ್ಟಲೆ ಮಾತಾಡ್ತೀವಲ್ಲ, ಮಾತೆಲ್ಲ ಮುಗಿದ್ಮೇಲೆ ಇನ್ಮೇಲೆ ಬಟ್ ಈಗ ಸಿಕ್ಕಿದೆ. ಇನ್ಮೇಲೆ ಅಂದರೆ ನಾನು ನಿನ್ನ ಹುಡುಗ ಅಂತ, ಆ ಕಡೆ ನೀ ನನ್ನ ಹುಡುಗಿ ಅಂತ. ಏನಾಯಿತು ಅಂದರೆ ಸರ್ ಪ್ರಾಬ್ಲಮ್ಮು, ಮೊದಲನೇ ಸಿನಿಮಾ ಆಗುತ್ತೆ, ಎರಡನೇ ಸಿನಿಮಾ ಗೆಲ್ಲುತ್ತಾ ಸೋಲುತ್ತಾ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಗೆದ್ದ ಮೇಲೇ ಪ್ರೊಡ್ಯೂಸರ್ಗಳು ಕತೆಗಾರರು ಕತೆ ಮಾಡ್ಕೊಂಬರೋದು. ಸೊ ಎರಡನೇ ಸಿನಿಮಾ, ಮೊದಲನೇ ಸಿನಿಮಾ ಉಪಾಧ್ಯಕ್ಷ ಗೆದ್ದಾಗ ಅದಾದಮೇಲೆ ಇವ್ನು ಎರಡನೇ ಸಿನಿಮಾ ಮಾಡ್ಬೋದು ಅಂತ ಅನಿಸಿ ಆವಾಗ ನಾನು ಕತೆ ಹುಡುಕಿ ಕತೆ ಫೈನಲ್ ಆಗಿ ಆಗೋದಕ್ಕೆ ಲೇಟ್ ಆಯಿತು. ಇನ್ನು 3-4 ಲೇಟ್ ಆಗಲ್ಲ, ಆಲ್ಮೋಸ್ಟ್ ಹಿಂದೆ ನಡೀತಾನೆ ಇದೆ. ಆನ್ ಸ್ಕ್ರೀನಲ್ಲಿ ಕಾಮಿಡಿ ಮಾಡ್ತೀವಿ ಅಂತ ಒರಿಜಿನಲ್ ಆಗೋ ಕಾಮಿಡಿ ಮಾಡೋಕ್ಕಾಗಲ್ಲ. ಕಾಮಿಡಿ ಅಲ್ಲ, ದಟ್ ನಗು, ದಟ್ ಹ್ಯೂಮರ್ ಡಿಡ್ಂಟ್ ಸಿ ಇನ್ ಯು. ಇವತ್ತು ನಾನು ನಿಜವಾಗ್ಲೂ ಕನ್ನಡ ಬಿಟ್ಟು ಬೇರೆ ಬರಲ್ಲ. ನೀವು ಕನ್ನಡದಲ್ಲೇ ಕೇಳ್ಬೇಕು. ನನಗೆ ಕನ್ನಡದಲ್ಲೇ ಕೇಳ್ತಾ ಇರೋದಲ್ಲ. ಲಾಸ್ಟ್ ವರ್ಡ್ ಅರ್ಥ ಆಗ್ಲಿಲ್ಲ ನನಗೆ. ಅಲ್ಲ ನೀವು ಒಂದೆರಡು ಇಂಗ್ಲಿಷ್ ವರ್ಡ್ ಮಾಡ್ತೀರಾ, ಅರ್ಥ ಆಗಲ್ಲ ಅಂತ ಹೇಳ್ಬೇಡಿ. ಜಸ್ಟ್ ಕೊನೆ ಪದ ಅರ್ಥ ಆಗ್ಲಿಲ್ಲ ಅಂತ. ಓಕೆ, ನಾನು ಕೇಳಿದ್ದು ನಿಮ್ಮ ಆನ್ ಸ್ಕ್ರೀನ್ ಅಲ್ಲಿ ಎಂಟರ್ಟೈನ್ಮೆಂಟ್ ನ ಇವಾಗ ಕಾಮಿಡಿ ಫ್ರೀ ಆಗಿ ಸಿಗ್ತಾ ಇರೋದ್ರಿಂದ ನೀವೇ ಅಪ್ಗ್ರೇಡ್ ಆಗಿದ್ದೀರ ಆನ್ ಸ್ಕ್ರೀನ್ಗೆ ಅಂತ ಕೇಳಿದ. ಖಂಡಿತವಾಗ್ಲು. ಯಾಕೆಂದ್ರೆ ನೀವು ಸೋಷಿಯಲ್ ಮೀಡಿಯಾ ನೋಡೋ ಥರ ನಾವು ನೋಡ್ತೀವಿ. ಎಲ್ಲ ಕಡೆ ಬರೋ ಕಾಮಿಡಿಗಳು 100% ನೀವು ನೋಡ್ದಂಗೆ ನಾವು ನೋಡ್ತೀವಿ. ನಾವು ಇದನ್ನ ಮೀರಿ ಏನು ಮಾಡ್ಬೋದು ಅನ್ನೋದಕ್ಕೇನೆ ಒಂದು 3-4 ತಿಂಗಳು ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡಿ, ಇದಕ್ಕೆ ಒಬ್ಬರಲ್ಲ ನಾವು ಸ್ಕ್ರೀನ್ ಪ್ಲೇ ಮಾಡಿರೋದು. ಹತ್ತತ್ರ ಒಂದು 4-5 ಜನ ಕೂತ್ಕೊಂಡು ಕಾಮಿಡಿಗೆ ಅಂತಲೇ 3 ಜನ ರೈಟರ್ಸ್ನ, ಇಲ್ಲಿಯವರು 3-4 ಜನ ರೈಟರ್ಸ್ನ, ಪ್ರಶಾಂತ್ ರಾಜಪ್ಪ, ಇನ್ನೂ ಒಂದು 3-4 ಜನ, ಅದೆಲ್ಲ ಕೂರಿಸ್ಕೊಂಡು ನೋಡ್ತಾ ಇದ್ದೀವಿ ನಾವು. ಯಾಕೆಂದರೆ ದಿನೇ ಬರ್ತಾ ಇರಬೇಕಾದ್ರೆ ಅವ್ರನ್ನ ಮೀರಿ ನಾವು ಬರಬೇಕು. ಫಸ್ಟ್ ಆಫ್ ಆಲ್ ನಾವು ಆಮೇಲೆ ಮೊದಲು ನಾವು ಮೆಚ್ಕೋಬೇಕು. ಅದಾದಮೇಲೆ ನಮಗೆ ಇಷ್ಟ ಆಗಿಲ್ಲ ಅಂದರೆ 100% ಜನಕ್ಕೆ ಇಷ್ಟ ಆಗಲ್ಲ ಅಂತ. ಬಟ್ ಈಗ ನಾವು ನಮಗೆ ಇಷ್ಟ ಆಗೋ ಥರದ್ದು ಖಂಡಿತ ಜನ ಇಷ್ಟಪಡ್ತಾರೆ. ಯಾಕೆಂದರೆ ಜನರು ಪಲ್ಸ್ನ ಯಾಕೆಂದರೆ ನಾನೊಂದು 10 ವರ್ಷ ಸ್ಟೇಜ್ ಶೋಗಳು ಮಾಡಿದ್ದೀನಿ, ಮತ್ತೊಂದಷ್ಟು ವರ್ಷ ಕಾಮಿಡಿ ಶೋಗಳು ಮಾಡಿದ್ದೀನಿ, ಎಲ್ಲ ಥರದ ವೆರೈಟಿಗಳು. ಆಮೇಲೆ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕಾಮಿಡಿ ನಟನಾಗೆ ಮಾಡಿದ್ದೀನಿ. ಸೊ ಹಂಗಾಗಿ ಗೊತ್ತು ಏನಕ್ಕೆ ನಗ್ತಾರೆ, ಏನಕ್ಕೆ ನಗಲ್ಲ. ಅಪ್ಡೇಟ್ ಆಗ್ತಾನೆ ಇರಬೇಕು ಪ್ರತಿಯೊಬ್ಬರೂ. ಸೊ ಖಂಡಿತವಾಗ್ಲೂ ಆಗಿದ್ದೀವಿ. ಅದು ಲಕ್ಷ್ಮೀಪುತ್ರ ರಿಲೀಸ್ ಆದಾಗ ನಿಮಗೆ ಇದ್ರ ಆನ್ಸರ್ ಸಿಗುತ್ತೆ. ನೀವು ಬಂದು ಈ ಪರವಾಗಿಲ್ಲ, ನೀವು ಚೆನ್ನಾಗಿ ಮಾಡಿದ್ರೆ ಕಾಮಿಡಿ ಅಂತ ನೀವು ಹೇಳ್ತೀರಾ. ಬಿಕಾಸ್ ಇವತ್ತು ನೀವು ಸೋಷಿಯಲ್ ಮೀಡಿಯಾಲು ನೀವು ನೋಡ್ತಾ ಇದ್ದೀರಾ, ನಿಮಗೂ ಅನ್ಸುತ್ತೆ. ನೀವು ರೀಲ್ಸ್ನ ಪ್ರತಿ ಸತಿ ಇದು ಮಾಡಿದಾಗ ನಗು ಬರುತ್ತಲ್ಲ, ಆ ನಗುನ ನೀವು ಇಂಪಾರ್ಟೆಂಟ್ ಆನ್ ಸ್ಕ್ರೀನ್ ಹೇಗೆ ತರ್ತೀರಾ ಅಂತ ಅದಕ್ಕೆ ಇಲ್ಲ. ನಾನು ಇದು ಎಷ್ಟು ಒಂದ್ ನಿಮಿಷ ಚಿಕ್ಕು ಅಂದ್ರೆ ಪ್ರೇಕ್ಷಕರೇ ಬೇರೆ ಅಂತ ಅವಾಗಿಂದನೂ ನಮ್ಮ ಹಿರಿಯರು ಹೇಳ್ಕೊಂಡ್ ಬಂದಿದ್ದಾರೆ. ಸೊ ಸಿನಿಮಾ ಪ್ರೇಕ್ಷಕರಿಗೆ ಸಿನಿಮಾ ಇಷ್ಟ ಆಗೋವ್ರಿಗೆ ಖಂಡಿತವಾಗ್ಲೂ ಅವ್ರು ಸಿನಿಮಾನೇ ನೋಡ್ತಾರೆ, ಸಿನಿಮಾಲ್ಲೇ ಬಂದು ಎಂಜಾಯ್ ಮಾಡ್ತಾರೆ. ಆಮೇಲೆ ಸಿನಿಮಾ ಥಿಯೇಟ್ರ್ ಜನ ಬಂದಾಗ ಅವರು ನಗಕ್ಕೆ ಏನೇನು ಕೊಡಬೇಕೋ ಅದಷ್ಟು ಖಂಡಿತವಾಗ್ಲೂ ಇದೆ. ಯಾಕೆಂದರೆ ಇದು ಸಾಂಗಲ್ಲಿ ಕಾಮಿಡಿ ಮಾಡೋಕ್ಕಾಗಲ್ಲ. ಸೊ ಸೀನಲ್ಲಿ 100% ಓಲ್ ಮೂವಿ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ನಮ್ಮದು. ನೀವು ತುಂಬ ದಿವಸ ಆದಮೇಲೆ ಬಂದಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳಬೇಕಾಯಿತು. ನನಗೂ ಗೊತ್ತು ಇದು ಹಾಡಿಂದೆ ಅಂತ. ಓಕೆ ಅರ್ಜುನ್, ಹೇಳಿ. ಒಂದು ಫಿಸಿಕಲ್ ಅಪಿಯರೆನ್ಸ್ ಅಂದ್ರೆ ಲುಕ್ ಅವ್ರು ಹೇಳಿದ್ರಲ್ವ ಆಗ್ಲೇ ಕನ್ನಡದ, ನಾನು ಕನ್ನಡ ಬಿಟ್ಟು ಬೇರೆ ಗೊತ್ತಿಲ್ಲ ಅಂತ. ಅಲ್ಲ, ಅದು ಏನಂದರೆ ಈಗ ನಾನು ಹೊಸ್ದಾಗಿ ಬಂದರೆ ಅದು ಮ್ಯಾಟ್ರ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ನನ್ನನ್ನು ಒಂದಷ್ಟು ಚಿತ್ರಗಳಿಂದ ನೋಡಿ ಇವನು ಹಿಂಗೆ ಇರೋದು ಅಂತ ಅದು ಈಗ ಅರ್ಜುನ್ ಸರ್ ಆಗಲೇ ಹೇಳಿದ್ರು ಗೊತ್ತು, ಏನೋ ನಮ್ಮ ಪಕ್ಕದ ಮನೆ ಹುಡುಗ ಆ ಥರ ಅನಿಸುತ್ತೆ ಅಂತ. ಹಂಗೆ ಇರೋದ್ರಿಂದ ಅದೇನು ಸಮಸ್ಯೆ ಆಗಲ್ಲ. ಒಂದೇ ಒಂದು ಹೊಟ್ಟೆ ಬರ್ಸ್ಕೊಬಾರ್ದು ಅನ್ನೋದೊಂದು ಅಷ್ಟೇ. ಅದನ್ನು ಬಿಟ್ಟರೆ ಖಂಡಿತ ಇಲ್ಲ ಅದು ಮಾಡಲೇಬೇಕು. ಯಾಕೆಂದರೆ ಒಬ್ಬರು ಒಂದು ದುಡ್ಡು ಕೊಟ್ಟು ಬರ್ತಾರೆ ಅಂದಾಗ ಅಟ್ಲೀಸ್ಟ್ ನಮ್ಮ ಕೈಲಿ ಏನೇನು ಆಗುತ್ತೆ ಆ ಎಫರ್ಟ್ನ ನಾವು ಹಾಕ್ಲೇಬೇಕಲ್ಲ. ಅವ್ರಿಗೆ ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ತಿದ್ರು, ಎಲ್ಲ ಆ್ಯಂಗಲಲ್ಲೂ ಚೆನ್ನಾಗಿ ಕಾಣಿಸ್ತಿದ್ರು, ಯಾವುದೋ ಒಂದು ಆ್ಯಂಗಲಲ್ಲಿ ಚೆನ್ನಾಗಿ ಕಾಣಿಸೋ ಥರದ್ದು
ಓಕೆ ಫಿಸಿಕಲಿ ಚೆನ್ನಾಗಿ ನೋಡೋಕ್ಕೆ ಓಕೆ ಒಂಚೂರು ಡ್ಯಾನ್ಸು ಪ್ರಾಕ್ಟೀಸ್ ಮಾಡಿದ್ದಾನೆ ಈ ಥರದ್ದು. ಸೊ ಹಂಗಾಗಿ ಪ್ರತಿ ಸಿನಿಮಾಗೂ ಅದು ಪ್ರಯತ್ನ ಪಡ್ತಾನೆ ಇರ್ತೀನಿ. ನಿಮ್ದೇನಾದ್ರೂ ಬಾರ್ಡರ್ ಇದೆಯಾ, ಲಿಮಿಟೇಷನ್ಸ್ ಅಂದ್ರೆ ಇಷ್ಟು ವೆಯ್ಟ್ ಮೇಲೆ ಹೋಗಬಾರ್ದು? ನಾನು ಚೆಕ್ಕೇ ಮಾಡಿಲ್ಲ ಇಲ್ಲಿ ತನಕ, ಸೊ ಹಂಗಾಗಿ ಗೊತ್ತಿಲ್ಲ ಅದು.